ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಉಡುಪಿ ಮೂಲದ ಯೋಧ ಕೂಡ ಹುತಾತ್ಮರಾಗಿದ್ದಾರೆ. ಕುಂದಾಪುರದ ತೆಕ್ಕಟ್ಟೆಯಿಂದ ಮೆರವಣಿಗೆ ಮೂಲಕ ಅಂತಿಮ ದರ್ಶನವನ್ನ ಅವಕಾಶ ಮಾಡಿಕೊಡಲಾಗಿದೆ. ಬಿಜಾಡಿ ಗ್ರಾಮದಲ್ಲಿರುವಂತಹ ನಿವಾಸದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಶಾಲೆಯ ಪಕ್ಕ ಇರುವಂತಹ ಸಮುದ್ರ ತೀರದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಮೃತ ಯೋಧನಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ನೂಕು ನುಗ್ಗಲು ಕಂಡುಬರ್ತಾ ಇದೆ. ಅನೂಪ್ ಪೂಜಾರಿ ಅಮರ್ ರಹೆ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ 150 ಅಡಿ ಕಂದಕಕ್ಕೆ ಉರುಳಿದ್ರಿಂದ ಕರ್ನಾಟಕದ 3 ಜನ ಯೋಧರು ಮೃತಪಟ್ಟಿದ್ದಾರೆ. ಉಡುಪಿ ಮೂಲದ ಯೋಧ ಕೂಡ ಹುತಾತ್ಮರಾಗಿದ್ದಾರೆ. ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಕುಂದಾಪುರದ ತೆಕ್ಕಟ್ಟೆಯಿಂದ ಮೆರವಣಿಗೆ ಮೂಲಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅವರ ಅಂತಿಮ ನಮನ ಸಲ್ಲಿಸೋದಕ್ಕೆ ಅಂತ ಅವರಿಗೆ ಶಾಲಾ ಮಕ್ಕಳಿರ್ಬೋದು, ಊರಿನ ಗ್ರಾಮಸ್ಥರಿರ್ಬೋದು, ಎಲ್ಲರೂ ಕೂಡ ನೂಕು ನುಗ್ಗಲಿಂದ ಬರ್ತಾ ಇದ್ದಾರೆ. ಚೂರು ಈಗ ಬರ್ತಿತ್ತು. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ 150 ಅಡಿ ಕಂದಕಕ್ಕೆ ಉರುಳಿದ್ರಿಂದ ನಮ್ಮ ಕರ್ನಾಟಕದ 3 ಜನ ಯೋಧರೇನಿದ್ದಾರೆ ಮೃತಪಟ್ಟಿದ್ದಾರೆ. ಅವರಿಗೆ ಈಗ ಕರ್ನಾಟಕದಲ್ಲಿ ಅವರವರ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಿಕೊಡಲಾಗ್ತಾ ಇದೆ. ಹೀಗಾಗಿ ಉಡುಪಿ ಜಿಲ್ಲೆಯ ಕುಂದಾಪುರದ ಬಿಜಾಡಿ ಗ್ರಾಮದ ಯೋಧ ಕೂಡ ಸಾವನ್ನಪ್ಪಿರೋದ್ರಿಂದ ಅವರ ಅಂತ್ಯಕ್ರಿಯೆಗೆ ಎಲ್ಲ ವ್ಯವಸ್ಥೆ ಆಗಿದೆ. ಇನ್ನು ಅಂತಿಮ ದರ್ಶನಕ್ಕೆ ಅಂತ ವಿವಿಧ ಶಾಲೆಯ ಮಕ್ಕಳು ಕೂಡ ಬಂದು ಹೋಗ್ತಾ ಇದ್ದಾರೆ. ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕರ್ನಾಟಕದ ಉಡುಪಿ, ಹಾಗೂ ಬೆಳಗಾವಿ, ಬಾಗಲಕೋಟೆ 3 ಜಿಲ್ಲೆಯ ಒಬ್ಬೊಬ್ಬ ಯೋಧರು ಮೃತಪಟ್ಟಿದ್ದಾರೆ. ಇವರ ಅಂತಿಮ ವಿಧಿವಿಧಾನಗಳನ್ನು ಕೂಡ ಅವರವರ ಗ್ರಾಮದಲ್ಲಿ ಮಾಡಲಾಗ್ತಾ ಇದೆ. ಜೊತೆಗೆ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸರ್ಕಾರದ ಕಡೆಯಿಂದ ಗೌರವವನ್ನು ಸಲ್ಲಿಸಲಾಗುತ್ತೆ. ಬಾಗಲಕೋಟೆ ಜಿಲ್ಲೆಯ ರಬಕನಹಟ್ಟಿ ತಾಲೂಕಿನ ಮಹಾಲಿಂಗಾಪುರ ನಿವಾಸಿ ಮಹೇಶ್ ಮಾರಿಗೊಂಡ ಇರ್ಬೋದು. ಅದೇ ರೀತಿಯಾಗಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಬಿಜಾಡಿಯ ಯೋಧ ಅನೂಪ್ ಇರ್ಬೋದು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕುಪ್ಪನವಾಡಿ ಗ್ರಾಮದ ಧರ್ಮರಾಜ್ ಸುಭಾಷ್ ಕೋತ, ಇವರು 3 ಜನ ಕೂಡ ಹುತಾತ್ಮರಾಗಿರುವಂಥದ್ದು. ಇವರಿಗೆ ಈಗ ಸರ್ಕಾರದ ಕಡೆಯಿಂದ ಸಕಲ ಸರ್ಕಾರಿ ಗೌರವಗಳನ್ನು ಕೊಡೋದ್ರ ಮೂಲಕ ಅವರ ಅಂತಿಮ ದರ್ಶನ ಇರ್ಬೋದು, ಅಂತ್ಯಕ್ರಿಯೆ ಇರ್ಬೋದು, ಇದೆಲ್ಲವೂ ಕೂಡ ನೆರವೇರುತ್ತೆ. ಇನ್ನು ಅಕ್ಕಪಕ್ಕದ ಶಾಲೆ ಸಾರ್ವಜನಿಕರಿರ್ಬೋದು, ಅಕ್ಕಪಕ್ಕದ ಗ್ರಾಮಸ್ಥರು ಅವರೆಲ್ಲರೂ ಕೂಡ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಯೋಧನಿಗೆ. ಒಬ್ಬ ತಾಯಿ ಮಗನನ್ನು ಹೆತ್ತಂಥ ಸಂದರ್ಭದಲ್ಲಿ ಏನೇನೋ ಕನಸು ಕಾಣ್ತಾಳೆ. ಆದರೆ ಯೋಧ ಆಗಬೇಕು ಅಂತ ಪ್ರತಿ ತಾಯಿ ಕೂಡ ಕನಸು ಕಾಣಲ್ಲ. ಆ ಯೋಧನನ್ನು ಕೊಟ್ಟಂಥ ತಾಯಿ ಮನಸ್ಥಿತಿ ಏನಿರುತ್ತಲ್ಲ, ಹಪಹಪಿಸ್ತಾ ಇರುತ್ತೆ ಯಾವಾಗ ಮಗ ಮನೆಗೆ ಬರ್ತಾನೆ ಅಂತ. ಆದರೆ ಈಗ 3 ಯೋಧರನ್ನು ನಮ್ಮ ಕರ್ನಾಟಕದ ಆ ತಾಯಂದಿರು ಕಳ್ಕೊಂಡಿದ್ದಾರೆ, ಅಥವಾ ಅವರ ಪತ್ನಿಯರು ಗಂಡನನ್ನು ಕಳ್ಕೊಂಡಿದ್ದಾರೆ. ಆ ನೋವು ಆ 3 ಯೋಧರ ಮನೆಯಲ್ಲೂ ಕೂಡ ಇದೆ. ಇತ್ತೀಚೆಗೆ ಅಮರನ್ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಮನ ಮುಟ್ಟುವ ರೀತಿ ಇತ್ತು. ಅಂದರೆ ಯೋಧರ ಆ ಸಾಧನೆ ಹೇಗಿರುತ್ತೆ,
ಮನೆಯನ್ನು ಇರ್ಬೋದು, ಅದೇ ರೀತಿಯಾಗಿ ದೇಶವನ್ನು ಕಾಯುವಂಥದ್ದಿರ್ಬೋದು, ಗಡಿಯಲ್ಲಿ ಬರುವಂಥ ಆ ಉಗ್ರರನ್ನು ಹತ್ತಿಕ್ಕೋದಿರ್ಬೋದು, ಆ ಎಲ್ಲವನ್ನು ಕೂಡ ಹೇಗೆ ಅವರು ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನು ಸಿನಿಮಾದಲ್ಲಿ ನೋಡಿದ್ರಿ. ಬಟ್ ಈಗ ನಮ್ಮ ಕರ್ನಾಟಕದ ಮೂವರು ಯೋಧರು ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಸೇನೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಆದರೆ ಈ ವಾಹನ ಕಂದಕಕ್ಕೆ ಉರುಳಿದ್ರಿಂದ ಅಪಘಾತದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ. ಅವರಿಗೆ ಸಕಲ ಸರ್ಕಾರಿ ಗೌರವಗಳನ್ನು ಕೊಡಲಾಗ್ತಾ ಇದೆ.